ಸರ್, ಆರ್ ಎಂ ನಾರಾಯಣಸ್ವಾಮಿ ಅಂತ ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯ ದಲಿತ ಮುಖಂಡರು. ಈ ದಿನ ನಮ್ಮ ಏನು ರಾಜ್ಯ ಮಟ್ಟದ ಎಲ್ಲ ದಲಿತ ಸಂಘಟನೆಗಳು ಒಕ್ಕೂಟದ ಮುಖಂಡರುಗಳು ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಒಂದು ಬೃಹತ್ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಫ್ರೀಡಮ್ ಪಾರ್ಕ್ ಬೆಂಗಳೂರಿನಲ್ಲಿ. ಒಂದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ, ಪಕ್ಷದ ಒಂದು ಮುಖ್ಯಮಂತ್ರಿಗಳಿಗಿರಬಹುದು ಅಥವಾ AICC ಅಧ್ಯಕ್ಷರು ಹಾಗೂ ರಾಹುಲ್ ಗಾಂಧಿಯವ್ರಿಗೂ ಈ ಒಂದು ಸಂದೇಶ ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ತಿಳಿಯಪಡಿಸ್ತಾ ಇರೋದೇನೆಂದರೆ, ದಲಿತ ಸಮುದಾಯದ ಶಾಸಕರುಗಳು ಯಾರು ಹಿರಿಯರಿರ್ತಾರೆ, ಯಾರು ಅರ್ಹತೆ ಇದೆ ಅವ್ರಿಗೆ ಈ ಒಂದು ಕಾಂಗ್ರೆಸ್ ಪಕ್ಷ ದಲಿತ ಮತಗಳಿಂದಲೇ ಅಧಿಕಾರಕ್ಕೆ ಬಂದಿರೋವಂಥದ್ದು ಕೂಡ. ಹಾಗಾಗಿ ಈ ಒಂದು ಬದಲಾದ ಒಂದು ಮುಖ್ಯಮಂತ್ರಿ ಸ್ಥಾನ ಏನಿದೆ, ಇತ್ತೀಚೆಗೆ ಬೆಳವಣಿಗೆಗಳಾಗಿದೆ, ಅದರಲ್ಲಿ ದಲಿತರಿಗೆ ಸೂಕ್ತವಾದ ಸ್ಥಾನಮಾನಗಳು ಇನ್ನೂ ಲಭಿಸಿಲ್ಲ. 5-6 ಜನಕ್ಕಾದರೂ ಕನಿಷ್ಠ ದಲಿತ ಮಂತ್ರಿ ಸ್ಥಾನಗಳನ್ನು ಕೊಡಬೇಕಾಗುತ್ತೆ ಪಕ್ಷ. ಯಾಕಂತಂದರೆ ಅತಿ ಹೆಚ್ಚಾಗಿ ದಲಿತರು ಕಾಂಗ್ರೆಸ್ ಪಕ್ಷವನ್ನು 70 ವರ್ಷಗಳ ಕಾಲದಿಂದಲೂ ಕೂಡ ಬೆಂಬಲಿಸ್ತಾ ಬಂದಿದೆ. ಹಾಗಾಗಿ ಈ ಒಂದು ಪ್ರತಿಭಟನೆ ಮೂಲಕ ನಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಈ ಮೂಲಕ ನಿಮ್ಮ ಮೂಲಕ ಅವರಲ್ಲಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಈ ಕ್ಷಣ ಮುಂದೆ 2ನೇ ಏನು ಪಟ್ಟಿ ಬಿಡುಗಡೆ ಮಾಡ್ತೀವಿ 18ನೇ ತಾರೀಕು ಅಥವಾ 26 ಅಂತ ಹೇಳ್ತಾ ಇದ್ದಾರೆ KPCC ಅಥವಾ AICC ಅವರು. ದಲಿತರ ಒಂದು ಕಣ್ಮಣಿ ಅಂತ ಈ ಒಂದು ಬಸವ ತತ್ವ, ಅಂಬೇಡ್ಕರ್ ವಾದ ಅಳವಡಿಸ್ಕೊಂಡಿರುವಂಥ ಮಹದೇವಪ್ಪರು ಇರ್ಬೋದು ಅಥವಾ ಉಳಿದ ದಲಿತ ಮುಖಂಡರುಗಳು, ನಮ್ಮ ಶಾಸಕರು ಯಾರ್ಯಾರು ಇದ್ದಾರೆ ಹಿರಿಯರು, ಅವರೆಲ್ಲರಿಗೂ ಪರಿಗಣಿಸಿ ಸೂಕ್ತ ಸ್ಥಾನಮಾನ ಸಿಗಲೇಬೇಕು. ಮಹದೇವಪ್ಪರವ್ರಿಗೆ ಏನಾದರೂ ಸ್ಥಾನಮಾನಗಳು ಸಚಿವ ಸಂಪುಟದಲ್ಲಿ ಈ ಒಂದು ಕೊಡದ ಹೋದರೆ ದಲಿತರನ್ನು ಅವರು ವಿರೋಧಿಸಬೇಕಾಗುತ್ತೆ. 28 ಮುಂದೆ ಬರುವ ಎಲೆಕ್ಷನ್ಗಳಲ್ಲಿ ತುಂಬ ಅವರು ಪಕ್ಷಕ್ಕೆ ದಲಿತರ ಒಂದು ವಿರೋಧವನ್ನು ಕಟ್ಕೊಂಡು ಪಕ್ಷಕ್ಕೆ ಹಾನಿ ಉಂಟಾಗಬಹುದು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವ್ಯಕ್ತಪಡಿಸ್ತಾ ಅವ್ರಿಗೂ ಕೂಡ ಆಗ್ರಹ ಪಡಿಸ್ತಾ ಇದ್ದೀನಿ. ಹೌದು ಸ್ವಾಮಿ, 26 ಹೌದು. ಈಗ 2ನೇ ಸಂಪುಟ ಸಭೆಯನ್ನು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ತೀವಿ, ಅದರಲ್ಲೇನಾದರೂ ಎಲ್ಲ ನಮ್ಮ ದಲಿತ ಮುಖಂಡರುಗಳಿಗೆ ಸೂಕ್ತವಾದ ಸ್ಥಾನಮಾನಗಳು ಅರ್ಹ ದಲಿತ ಶಾಸಕರುಗಳಿಗೆ ಕೊಡದ ಹೋದರೆ ಉಗ್ರವಾದ ಪ್ರತಿಭಟನೆ ಮಾಡಿ ನಮ್ಮ ಹಕ್ಕನ್ನು ಪಡೆಯೋವರೆಗೂ ನಾವು ಬಿಡೋದಿಲ್ಲ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ದಲಿತರ ಒಂದು ಒಕ್ಕೊರಲಿನ ಕೂಗು ಏನು ಅನ್ನೋದು ಎಲ್ಲ ಪಕ್ಷಗಳಿಗೂ ಇದು ಒಂದು ಎಚ್ಚರಿಕೆ ಗಂಟೆ ಆಗಬೇಕಾಗುತ್ತೆ. ಥ್ಯಾಂಕ್ ಯು ಸರ್.